ಇನ್ನು ರಕ್ತದ ಕಲೆ ಇರುವಂತಹ ಲಾಠಿ ಹಾಗೇನೆ ವಾಟರ್ ಬಾಟಲ್ಗಳ ಬಗ್ಗೆ ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮರದ ಕೊಂಬೆಯನ್ನ ಸೀಸ್ ಮಾಡಿದ್ದಾರೆ. ಅವೆಲ್ಲವನ್ನ ಕೂಡ ರಕ್ತದ ಕಲೆ ಇರುವಂತಹ ನೈಲಾನ್ ಹಗ್ಗವನ್ನು ಕೂಡ ಸೀಸ್ ಮಾಡ್ತಾರೆ ಇವರು. ಹಾಗಾದ್ರೆ ಜೂನ್ 12ರವರೆಗೂ ಕೂಡ ಇವರು ಸ್ಥಳಕ್ಕೆ ಹೋಗಿಲ್ಲ. ಆ ನಂತರ ಇವೆಲ್ಲವನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಈ ಪ್ರಕರಣವನ್ನ ಪೊಲೀಸರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಈಗ ದನಗೆ ಅಥವಾ ದನನೋ ಹಸುಗಳನ್ನ ಓಡಿಸುವಂತಹ ಮರದ ಕೊಂಬೆಗಳಿದೆಯಲ್ಲ ಅದನ್ನ ಕೂಡ ಇವರು ಅಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನುವ ವಿಚಾರವನ್ನ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ರೆಗ್ಯುಲರ್ ಬೇಲನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಸ್ಪಿಪಿ ಆಕ್ಷೇಪ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಸಾಕ್ಷ್ಯ ಆಗಿರ್ಬೋದು, ಮಾಡಿರುವಂತಹ ತನಿಖೆಯ ಲೋಪದೋಷಗಳನ್ನೇ ಇಟ್ಟುಕೊಂಡು ಇಲ್ಲಿ ನ್ಯಾಯಾಧೀಶರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಿರುವಂತದ್ದು. ಈಗ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ತನಿಖೆ ವೇಳೆ ಆಗಿರುವಂತಹ ಒಂದು ಏನು ತನಿಖೆ ವೈಖರಿ ಏನಿದೆ ಆ ಒಂದು ವೈಖರಿಯ ಒಂದು ಆಧಾರದ ಮೇಲೆ ಈಗ ಸಿ.ವಿ. ನಾಗೇಶ್ ಅವರು ಕೆಲವು ಅಂಶಗಳನ್ನ ಮುಂದಿಟ್ಟು ಒಂದು ವಾದ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕಿಡ್ನಾಪ್, ಕೊಲೆ ಮತ್ತೆ ಸಾಕ್ಷಿ ನಾಶ ಈ ಒಂದು 3 ಅಂಶಗಳ ಕುರಿತಂತೆ ಒಂದು ವಿಚಾರಣೆ ಏನು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಸಾಕ್ಷಿ ನಾಶ ಮಾಡುವಂತದ್ದು ಮತ್ತೆ ಕಿಡ್ನಾಪ್ ನಲ್ಲಿ ಏನು ತಮ್ಮ ಕಕ್ಷಿ ಪಾತ್ರ ಯಾವುದೇ ರೀತಿಯಲ್ಲೂ ಕೂಡ ಇರಲಿಲ್ಲ. ಯಾಕಂದ್ರೆ ಕಿಡ್ನಾಪ್ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿಯನ್ನ ಒತ್ತಡ ಏರಿ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರಬೇಕಾಗುತ್ತೆ. ಆದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಬೇಕಾದ್ರೆ ಆತನ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡವೂ ಕೂಡ ಇರಲಿಲ್ಲ. ಯಾಕಂದ್ರೆ ಆತ ತನ್ನ ತಂದೆಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಆತ ತನ್ನ ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ ವೇಳೆಗೆ ಮನೆಗೆ ಬರ್ತೀನಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾನೆ. ಅದೇ ಒಂದು ವಿಚಾರವನ್ನ ಏನು ಆತನ ತಂದೆ ಕಾಶಿನಾಥ ಅವರು ತಮ್ಮ ವಿಚಾರಣೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆತ ಊಟಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ಅಂತ ಹೇಳಿ ಹೊರಗಡೆ ಹೊರಟಿದ್ದ ಅಂತ ಹೇಳಿ ಕೂಡ ಅವರ ತಂದೆನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಏನು ಬಾರ್ನಲ್ಲಿ ಅವರು ಊಟಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ಆ ಒಂದು ಬಾರ್ನ ಒಂದು ಕ್ಯಾಶಿಯರ್ ಏನಿದ್ದಾನೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದರೆ ಅಲ್ಲೂ ಕೂಡ ಆತನನ್ನ ಕಿಡ್ನಾಪ್ ಮಾಡಿರೋ ಬಗ್ಗೆ ಆ ಒಂದು ಬಾರ್ ಕ್ಯಾಶಿಯರ್ ಕೂಡ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಅದರಿಂದ ಇದು ಕಿಡ್ನಾಪ್ ಸೆಕ್ಷನ್ ಈ ಒಂದು ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕೂಡ ಒಂದು ವಾದವನ್ನ ಮಂಡಿಸ್ತಾ ಇರೋದು. ಯಾಕಂದ್ರೆ ಇಲ್ಲಿ ಬಲವಂತವಾಗಿ ಕಿಡ್ನಾಪ್ ಮಾಡಿ ಆತನ ಕರ್ಕೊಂಡು ಬಂದಿದ್ರೆ ಅದು ಕಿಡ್ನಾಪ್ ಆಗ್ತಾ ಇತ್ತು. ಆದ್ರೆ ಆತನ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ಕೂಡ ಹಾಕದೆ ಇಲ್ಲಿ ಆತನನ್ನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿರುವಂತದ್ದು. ನಂತರ 9ನೇ ತಾರೀಕು ಬೆಳಿಗ್ಗೆ ಮೃತದೇಹ ಒಂದು ಮೋರಿಯ ಪಕ್ಕದಲ್ಲಿ ಪತ್ತೆಯಾಗಿದೆ. ಆದ್ರೆ ಅದು ಅಪರಿಚಿತ ಶವ ಅಂತೇಳಿ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಪೊಲೀಸರು ಅದನ್ನ ಅಸಹಜ ಸಾವು ಅಂತೇಳಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಬಹುದಾಗಿತ್ತು. ಆದ್ರೆ ಕೊಲೆ ಅಂತೇಳಿ ಅದನ್ನ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನ ಮಾಡಿದ್ದಾರೆ ಅಂತೇಳಿ ತಮ್ಮ ವಾದದಲ್ಲಿ ಕೆಲವು ಅಂಶಗಳನ್ನ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇರೋದು. ಇನ್ನು ಉಳಿದಂತೆ ಈ ಒಂದು ಕೊಲೆ ವಿಚಾರಕ್ಕೆ ಬಂತಂದ್ರೆ ಈ ಒಂದು ಶೆಡ್ ನಲ್ಲಿ ಕೊಲೆ ಆಗಿರೋ ಬಗ್ಗೆ ಪೊಲೀಸರು ಏನು 8ನೇ ತಾರೀಕು ಕೊಲೆ ಆಗಿರುತ್ತೆ. ಆದ್ರೆ 9ನೇ ತಾರೀಕು ಕೆಲವು ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಆ ನಂತರ 12ನೇ ತಾರೀಕು ಹೋಗಿ ಮಹಾಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. 3 ದಿನ ಅಲ್ಲಿ ಅವರು ಶೆಡ್ಗೆ ಹೋಗಿರೋದಿಲ್ಲ ಅಂತೇಳಿ ಕೆಲವು ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಿರೋದು. ಯಾಕಂದ್ರೆ 3 ದಿನದ ನಂತರ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಕೆಲವು ಲಾಠಿ ಮತ್ತೆ ಒಂದು ರಿಪೀಸ್ ಅನ್ನ ಪತ್ತೆ ಮಾಡ್ತಾರೆ. ಇವೆಲ್ಲವೂ ಕೂಡ ಹಳ್ಳಿ ಕಡೆ ಒಂದು ದನಗಳನ್ನ ಹೊಡೆಯೋದಕ್ಕೆ ಬಳಸುವಂತ ಒಂದು ಲಾಠಿ ಆಗಿರುತ್ತೆ. ಅದ್ರಲ್ಲಿ ಹೊಡೆದ್ರೆ ಬಾಸುಂಡೆ ಬರುತ್ತೆ, ಸಾಯೋದಕ್ಕೆ ಯಾವ ರೀತಿ ಸಾಯೋದು ಹೇಗಾಗುತ್ತೆ ಅಂತ ಹೇಳಿ ಕೂಡ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಕೊಲೆ ಮಾಡುವಂತ ಉದ್ದೇಶದಿಂದ ಆತನನ್ನ ಕರ್ಕೊಂಡು ಬಂದಿರಲಿಲ್ಲ ಮತ್ತೆ ಕಿಡ್ನಾಪ್ ಕೂಡ ಆಗಿರಲಿಲ್ಲ ಅಂತ ಹೇಳಿ ಕೂಡ ಈಗ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಮಾಡ್ತಾ ಇರೋದು. ಈಗ ಸುದೀರ್ಘವಾಗಿ ಈ ಒಂದು ಏನು ಆರೋಪಿ ದರ್ಶನ್ ಪರವಾಗಿ ಈಗ ಸಿ.ವಿ. ನಾಗೇಶ್ ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮುನಿರಾಜು. ಸೊ ಈಗ ಗಮನಿಸ್ತಾ ಇದ್ವಲ್ಲ ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಈ ಒಂದು ವಾದ ಮಂಡನೆ. ಎಸ್ಪೆಷಲಿ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡಿದ್ರು, ಆ ತನಿಖಾ ವೈಖರಿಯ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಸಿ.ವಿ. ನಾಗೇಶ್ ಅವರು ಏನೇನು ಲೋಪ ಆಗಿದೆ, ಯಾವ ರೀತಿಯಾಗಿ ಈ ಒಂದು ತನಿಖೆ ಸಾಗಿದೆ ಅನ್ನೋದ್ರ ಬಗ್ಗೆ ಗಮನ ಸೆಳೆಯುವಂತಹ ಪ್ರಯತ್ನವನ್ನ
ಮಾಡ್ತಾ ಇದ್ದಾರೆ. ಹೇಗಾಯ್ತು ಈ ತನಿಖೆ? ಯಾವ ರೀತಿಗೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಪ್ರಯತ್ನದಲ್ಲಿ ಪೊಲೀಸರು ಎಡವಿದ್ದಾರೆ? ಬೇಕಂತಾನೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿದಾರಾ, ಸಾಕ್ಷಿಗಳನ್ನ ಮಾಡಿದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಹೇಳುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ದರ್ಶನ್ ಪರ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ.